ಜಯದ ವರುಷ. ಹಲ್ಲೆಲೂಯಾ. ಎಲ್ಲ ಕಾರ್ಯಗಳ ಮೇಲೆ ನಾನು ನನ್ನ ಮಕ್ಕಳಿಗೆ ಜಯವನ್ನ ಕೊಡುತ್ತೇನೆ. ಒಂದು ವೇಳೆ ನೀನು ಅಪಜಯಕ್ಕೆ ಗುರಿಯಾಗಿದ್ದೀಯೇನೋ, 2019ನೇ ವರ್ಷಕ್ಕಿಂತ ಮುಂದಿನ ವರ್ಷಗಳಲ್ಲೆಲ್ಲ ನನಗೆ ಜಯ ಬೇಕು, ಬಿಡುಗಡೆ ಬೇಕು, ನನ್ನಲ್ಲಿ ದೇವರೇ ನೀನು ನನ್ನ ಜೀವಿತದಲ್ಲಿ ಕಾರ್ಯ ಮಾಡಬೇಕೆಂದು ಕಾದುಕೊಂಡು ನೀನು ಕುಳಿತಿದ್ದೀಯೇನೋ, ಈ 2020ನೇ ವರ್ಷದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀನು ಮಾಡಿದಂತ ಪ್ರಾರ್ಥನೆ, ನೀನು ಇಟ್ಟಿರ್ತಕ್ಕಂಥ ನಿರೀಕ್ಷೆ, ನೀನು ಬೇಡಿದಂತ ಒಂದು ಬಿಡುಗಡೆಯನ್ನ ಈ 2020ನೇ ವರ್ಷದಲ್ಲಿ ಆತನು ಏನ್ ಮಾಡ್ಲಿಕ್ಕಿದ್ದಾನೆ, ಕಟ್ಟಿಕೊಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತು ಓದುವಾಗ ಯಾವ ಯಾವ ವಿಷಯಗಳ ಮೇಲೆ ಜಯ ಅಂತೆ, ಯಾವ ಯಾವ ವಿಷಯಗಳ ಮೇಲೆ ಜಯ ಮರೆತು ಬಿಟ್ಟಿದ್ದೀರಾ? ಅನಾರೋಗ್ಯದ ಮೇಲೆ ಜಯ. ಏಸಪ್ಪ ಬಂದ ಹೇಳ್ತಾ ಇದ್ದಾನೆ, ಓದಲ್ಲೆಲ್ಲ ಎಲ್ಲ ಜನರಿಗೂ ಕೂಡ ಏನ್ ಮಾಡ್ತಾ ಇದ್ದಾನಂತ, ಸ್ವಸ್ಥತೆಯನ್ನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪರಲೋಕ ರಾಜ್ಯ ಸುವಾರ್ತೆಯನ್ನ ಸಾರಬೇಕಾದ್ರೆ ಆತ ಪರಲೋಕ ರಾಜ್ಯ ಸುವಾರ್ತೆಯನ್ನ ಮಾತ್ರ ಸಾರಲಿಲ್ಲ, ಆತನು ಅನೇಕ ಜನರನ್ನ ಏನ್ ಮಾಡಿದ, ಸ್ವಸ್ಥ ಮಾಡಿದ. ಮತ್ತ 23 ಮತ್ತ 4ನೇ ಅಧ್ಯಾಯ 23 ಮತ್ತು 24ನೇ ವಾಕ್ಯದಲ್ಲಿ ಅದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯ. ಹಲ್ಲೆಲೂಯಾ. ಆತನು ಅನೇಕರನ್ನ ಸ್ವಸ್ಥ ಮಾಡಿದ, ಅನೇಕ ವಿಧದಲ್ಲಿ ಇರ್ತಕ್ಕಂಥ ರೋಗದಿಂದ ಬಳಲುವಂತ ಜನರನ್ನ ಆತನು ಏನ್ ಮಾಡಿದಂತೆ, ಸ್ವಸ್ಥ ಮಾಡಿದ. ದೇವರು ಹೇಳ್ತಾ ಇದ್ದಾನೆ, ಅನಾರೋಗ್ಯದ ಮೇಲೆ ನಾನು ನಿನಗೆ ಜಯವನ್ನು ಕೊಡ್ಲಿಕ್ಕಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳುತ್ತೆ ಏನಂತೇಳಿ, ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲರೂ ನಿನ್ನನ್ನು ಕೈ ಬಿಟ್ಟರು ಕೂಡ, ಎಲ್ಲರೂ ನಿನ್ನನ್ನು ದೂರ ತಳ್ಳಿದ್ರು ಕೂಡ, ಆ ಒಂದು ಅನಾರೋಗ್ಯದ ವಿಷಯದಲ್ಲಿ ದೇವರು ಮಾತ್ರ ನಿನ್ನನ್ನು ಏನ್ ಮಾಡೋದಿಲ್ಲಂತೆ, ದೂರ ತಳ್ಳೋದಿಲ್ಲ. ಪರಲೋಕದ ರಿಪೋರ್ಟ್ ಯಾವಾಗಲೂ ಕೂಡ ನಿನಗೆ ಸ್ವಸ್ಥತೆ 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 ಎಂಬುದಾಗಿ ಹೇಳುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಹಾಡಾಡಿ ಆರಾಧನೆ ಮಾಡುವಾಗ ಆತನ ಭಾಷಣಗಳಿಂದ ನನಗೆ ಸ್ವಸ್ಥತೆ ಆಯಿತು. ನಿಜವಾಗಿ ಹೆಂಗರಿ, ನಿಜವಾಗಿ ಬೂಟಾಟಿಕೆ ಮಾತುಗಳಲ್ಲ, ಯಾರನ್ನು ಮೆಚ್ಚಿಸುವಂತ ಮಾತುಗಳು ಅಲ್ಲ. ನಿಜವಾಗಿಯೂ ನಮ್ಮ ಕಷ್ಟಗಳನ್ನು ಆತ ಒತ್ತು ತೀರಿಸಿದ್ದಾನೆ, ನಮಗೆ ಜಯವನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಎರಡನೆಯದಾಗಿ ನಾವು ನೋಡಿದ್ವಿ ಯಾವ ಕಾರ್ಯಗಳ ಮೇಲೆ ಜಯ, ಯಾವ ಬಂಜೆತನದ ವಿಷಯದಲ್ಲಿ, ಅಂದ್ರೆ ಫಲಹೀನತೆ ಎಂಬುದಾಗಿ ಪಾಯಿಂಟ್ ವಿಷಯದಲ್ಲಿ ನಾವು ನೋಡಿದ್ವಿ. ಆ ಒಂದು ಫಲಹೀನತೆಯ ಆತ್ಮವನ್ನು ದೇವರು ಏನ್ ಮಾಡ್ಲಿಕ್ಕಿದ್ದಾನೆ, ದೂರ ಮಾಡ್ಲಿಕ್ಕಿದ್ದಾನೆ. ಅದರ ವಿಷಯದಲ್ಲಿ ಜಯವನ್ನ ಕೊಡ್ಲಿಕ್ಕಿದ್ದಾನೆ. ಶುನ್ಯಾಮ್ಯ ಸ್ತ್ರೀಯಳು ಗುರುವನ್ನ ಗುರುತಿಸಿದ್ಲು, ಗುರುವಿಗೆ ಆತಿಥ್ಯ ಕೊಟ್ಲು, ಗುರುವಿಗೆ ಉಪಚಾರ ಮಾಡಿದಳು. ಹಲ್ಲೆಲೂಯಾ. ಅದು ಬಹಳ ಮುಖ್ಯವಾದಂತ ಒಂದು ಸಂಗತಿ. ಅನೇಕರು ಗುರುಗಳು ಎಂಬುದಾಗಿ ಅನಿಸಿಕೊಳ್ಳುವಂತವ್ರು ಇದ್ದಾರೆ. ಏಸಪ್ಪನು ಕೂಡ ಹೇಳ್ತಾನೆ, ಬಹಳ ನೀವು ಎಚ್ಚರಿಕೆಯಾಗಿರ್ರಿ, ಅಬದ್ಧ ಬೋಧಕರು. ಹಲ್ಲೆಲೂಯಾ. ಕೆಟ್ಟದಾಗಿರುವಂತ ಗುರುಗಳು, ಬಾಯಿಯಲ್ಲೆಲ್ಲ ಸಿಹಿಯಾದ ಮಾತುಗಳನ್ನು ಆಡುವಂತ ಗುರುಗಳು, ನಿಮಗೆಲ್ಲ ಆಗುತ್ತೆ ಎಂಬುದಾಗಿ ಹೇಳಿ ಕೆಟ್ಟ ಮಾರ್ಗವನ್ನ ತೋರಿಸಿ ಕೆಟ್ಟವಾದಂತ ಕಾರ್ಯಗಳನ್ನು ನಿಮ್ಮ ಮೇಲೆ ಮಾಡುವಂತ ಗುರುಗಳು, ಯೇಸುವನ್ನ ರಕ್ಷಕನು ಎಂಬುದಾಗಿ ಆತ ಅಲ್ಲನೇ ಅಲ್ಲ ಅಂತೇಳಿ ಹೇಳುವಂತ ಗುರುಗಳು, ಅವರು ನಿಮ್ಮ ಮಧ್ಯದಲ್ಲಿ ಬರ್ತಾರೆ. ನೀವು ಅವ್ರಿಗೆ ಏನ್ ಮಾಡಬಾರ್ದು, ಸ್ವಲ್ಪವೂ ಜಾಗ ಕೊಡಬಾರದು. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಗುರುವನ್ನ ಗುರುತಿಸಿದಂತ ಶುನ್ಯಾಮ ಸ್ತ್ರೀ, ಆಕೆ ಘನವಂತಳಾಗಿದ್ದಳು, ಶ್ರೀಮಂತಳಾಗಿದ್ದಳು, ಎಲ್ಲ ಆ ಒಂದು ಶುನ್ಯಾಮ ಪಟ್ಟಣದಲ್ಲಿ ಪ್ರಮುಖಳಾಗಿದ್ದಳು. ಆದ್ರೆ ಆಕೆಗೆ ಇರುವಂತ ಕೊರತೆಯ ವಿಷಯವಾಗಿ ಆಕೆ ಎಷ್ಟೋ ವಿಷಯದಲ್ಲಿ ಬೇಸತ್ತು ಹೋಗಿದ್ಲು. ಆದ್ರೂ ಕೂಡ ಆಕೆಗೆ ಆ ಕಾರ್ಯ ಆಗ್ಲೇ ಇಲ್ಲ. ಅದಕ್ಕಾಗಿ ಆಕೆ ಹೇಳ್ತಾ ಇದ್ದಾಳೆ, ಒಡೆಯನೇ, ದೇವರ ಮನುಷ್ಯನೇ, ನಿನ್ನ ದಾಸಿಗೆ ಹಾಗೆ ಹೇಳಿ ನೀನು ಆಕೆ ನನ್ನನ್ನು ನೀನು ವಂಚಿಸಬೇಡ. ಯಾವಾಗ ಬರುತ್ತೆ ರೀ ನಮಗೆ ಆ ಮಾತು? ಯಾವಾಗ ಬರುತ್ತೆ? ಎಲ್ಲ ಕಡೆಗೆ ಹೋಗಿ ಎಲ್ಲವುಗಳನ್ನ ಮಾಡಿ ಕೊನೆಯದಾಗಿ ಬಿಟ್ಟಾಕಿದ ಮೇಲೆ ಯಾರಾದ್ರೂ ಬಂದು ಇಲ್ಲ ಆಗ್ತಾವಂತೇಳಿ ಆ ಮಾತು ನೀವು ಹೇಳ್ಬೇಡ. ನಾನು ಎಲ್ಲ ಮಾರ್ಗಗಳು ನೋಡಿದೆ, ಎಲ್ಲವುಗಳನ್ನು ನೋಡಿದೆ. ಅಲ್ಲ ಆದ್ರೆ ಈ ಎಲೀಷನು ಹೇಳ್ತಾ ಇದ್ದಾನೆ ಏನಂತೇಳಿ, ಬರುವ ವರ್ಷ ಇದೇ ಕಾಲದಲ್ಲಿ ನೀನು ಮಗನನ್ನ ಅಪ್ಪಿಕೊಂಡಿರುವಿ. ಖಂಡಿತವಾಗಿ ಅದೇ ಕಾಲದಲ್ಲಿ ಆಕೆಗೆ ಮಗು ಹುಟ್ಟಿದ, ಆ ಮಗು ಹುಟ್ಟುವಂತೆ ದೇವರು ಕಾರ್ಯ ಮಾಡಿದ. ತನ್ನ ಮಗನ ಅಂದ್ರೆ ಪ್ರವಾದಿಯ ಮಾತನ್ನ ದೇವರು ಏನ್ ಮಾಡಿದ್ರು, ಸ್ಥಿರಪಡಿಸಿದ್ರು. ಇಸಾಕನು ಹೋಗಿದ್ದಾನೆ ಫಿಲಿಸ್ಟಿಯ ಒಂದು ದೇಶದಲ್ಲಿ. ಎಲ್ಲ ಭೂಮಿಯೆಲ್ಲ ಬಂಜರುತನದಿಂದ ಕೂಡಿದೆ, ಬೆಳೆಗಳೆಲ್ಲ ಇರಲಾರ್ದಂತ ಸ್ಥಿತಿ ಇದೆ. ಎಲ್ಲ ಬಿತ್ತಿದ್ದಾರೆ, ಅಲ್ಲಲ್ಲಿ ಸ್ವಲ್ಪ ಬೆಳೆದಿದೆ. ಇಸಾಕನು ಬೀಜವನ್ನ ಹಾಕಿದ. ಹಲ್ಲೆಲೂಯಾ. 26:12 ಇಸಾಕನು ಬೀಜವನ್ನ ಹಾಕಿದ ತಕ್ಷಣ ಬೆಳೆಯನ್ನು ಎದುರು ನೋಡ್ತಾ ಇದ್ದಾನೆ.
ಆ ಎಲ್ಲ ಬಂಜರು ತುಂಬಿದಂತ ಆ ದೇಶದಲ್ಲಿ ಯಾರ ಬೆಳೆಗಳು ಬೆಳೆಯಲಾರದಂತ ಆ ದೇಶದಲ್ಲಿ ಇಸಾಕನ ಭೂಮಿ, ಇಸಾಕನ ಕಾಲಿಟ್ಟಿರ್ತಕ್ಕಂಥ ಆ ಭೂಮಿ ಫಲಭರಿತವಾಯಿತು. 100ರಷ್ಟು ಬೆಳೆಯನ್ನ ಇಸಾಕನು ಹೊಂದಿಕೊಂಡನು. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. 100ರಷ್ಟು ಬೆಳೆ. ಅವ್ರು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ಬೇರೆಯವರು. ಇಲ್ಲ, ಏನು ನೀನು ಮಾಡಿದಿ ಆ ಬೆಳೆಯನ್ನು ನೋಡಿ, ನಾವು ಎಷ್ಟು ವರ್ಷಗಳಿಂದ ಇಲ್ಲೇ ಬೆಳೆಸ್ತಾ ಇದ್ದೀವಿ, ನಾವು ಸ್ವಂತ ಊರಿನವರಾಗಿದ್ದೀವಿ, ಆದ್ರೆ ನಮಗೆ ಬೆಳೆ ಬರಲಿಲ್ಲ. ಆದ್ರೆ ನೀನು ಎಲ್ಲೋ ಬೇರೆ ಊರಿಂದ ಬಂದ ವ್ಯಕ್ತಿ, ನೀನು ಬೆಳೆಯನ್ನ ಸಮೃದ್ಧಿಕರವಾದಂತ ಬೆಳೆಯನ್ನ ನೀನು ನೋಡಿದಂತ ಹೇಳಿ ಜನರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ಅರಸ ರಾಜನೇ ಹೊಟ್ಟೆ ಕಿಚ್ಚುಬಿಟ್ಟು ನಮ್ಮಿಂದ ನೀನು ಹೋಗೋ ಬರಗಾಲದಲ್ಲಿ ಬೆಳೆ, ಬರಗಾಲ ಎಂತ ಬೆಳೆ ಎಲ್ಲರೂ ಬಿಟ್ಟು ಹೋಗಿರೋ ಬರಗಾಲದಲ್ಲಿ ಬೆಳೆದಂತ ಒಂದು ಬೆಳೆಯ ಕುರಿತಾಗಿ. ಅಲ್ಲಲ್ಲಿ 3ನೇ ವಿಷಯ ಯಾವ್ದ್ರಿ? ನಿರುದ್ಯೋಗದ ಸಮಸ್ಯೆ, ಕೈ ಹಾಕಿದ ಕೆಲಸದಲ್ಲಿ ಜಯ. ಹಲ್ಲೆಲೂಯಾ. ಆ ವಿಷಯವನ್ನು ಕೂಡ ನಾವು ಓದುವಾರ ನೋಡಿದಂತವರಾಗಿದ್ದೇವೆ. ಹಲ್ಲೆಲೂಯಾ. ನೆಹೆಮೀಯನು ಕೈ ಹಾಕಿದ ದೇವರ ಆಲಯದ ಪೌಳಿ ಗೋಡೆಗಳನ್ನು ನಾನು ಕಟ್ಟಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡು ಕೈ ಹಾಕಿದ ಕೆಲಸಕ್ಕೆ ಅಡ್ಡಿಗಳು ಬಂದವು. ಶ್ರೀಮಂತರು ಆತನಿಗೆ ವಿರೋಧವಾಗಿ ನಿಂತುಕೊಳ್ಬೇಕಂತೇಳಿ ಅರಸನಿಗೆ ಪತ್ರಗಳನ್ನ ಬರೆದ್ರು. ಸ್ವಂತ ಊರಿನ ಶ್ರೀಮಂತರು ಅನೇಕ ಅಡ್ಡಿ ಆತಂಕಗಳನ್ನ ಮಾಡಿದ್ರು. ಆದ್ರೂ 52 ದಿನಗಳಲ್ಲಿ ಆ ಒಂದು ಗೋಡೆಗಳನ್ನ ಕಟ್ಟುವುದಕ್ಕೆ ದೇವರು ಆತನಿಗೆ ಶಕ್ತಿ ಕೊಟ್ಟ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಿಸಿನೆಸ್ ಅಲ್ಲಿ ಒಂದು ಮಾತಿರುತ್ತೆ, ವೆನ್ ಯು ಗೆಟ್ ಅ ಮೋರ್ ರಿಸ್ಕ್ ಯು ವಿಲ್ ಗೆಟ್ ಮೋರ್ ಪ್ರಾಫಿಟ್. ಹಲ್ಲೆಲೂಯಾ. ನೀನು ಯಾವಾಗ ರಿಸ್ಕ್ ಜಾಸ್ತಿ ತಗೊಂತೀವೋ ಆ ರಿಸ್ಕ್ ತಗೊಂಡಾಗ ನಿನ್ನ ಲಾಭ ಕೂಡ ಅತ್ಯಧಿಕವಾಗಿರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೆಹೆಮೀಯ ರಿಸ್ಕ್ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ರಿಸ್ಕ್ ತೆಗೆದುಕೊಂಡು ಹೋದಂತ ನೆಹೆಮೀಯನಿಗೆ ಅನೇಕ ಅಡ್ಡಿ ಆತಂಕಗಳಿದಾವೆ. ಆದ್ರೆ ನೆಹೆಮೀಯನು ದೇವರಿಗೆ ಪ್ರಾರ್ಥನೆ ಮಾಡಿ, ಅಲ್ಲಿ ನೋಡ್ರಿ, ಸ್ವಂತ ನೆಹೆಮೀಯನು ತನ್ನ ಕೈಗಳಿಂದ ಬರೆದಿರ್ತಕ್ಕಂಥ ಚರಿತ್ರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲ ಅಪಜಯ 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 ಬರ್ತಾ ಇದ್ದಾರೆ, ಎದುರು ಗಾಳಿಗಳು ಬರ್ತಾ ಇದ್ದಾರೆ, ಶತ್ರುಗಳ ನೋಪಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಆದ್ರೆ ದೇವರೇ, ನಾನು ಕೈ ಹಾಕಿದ ಕೆಲಸವನ್ನ ನೀನು ಸಫಲಪಡಿಸ್ತೀಯಾ ಅಂತೇಳಿ ಪ್ರಾರ್ಥನೆ ಮಾಡಿದ. ದೇವ ಅರಸನ ಮನಸ್ಸನ್ನ ಮಾರ್ಪಡಿಸಿದ. ಅರಸನ ಕೈಯಿಂದಲೇ ಹಣವನ್ನ ಕಳುಹಿಸಿದ. ಅರಸನ ಕೈಯಿಂದಲೇ ಲೆಟರ್ ಕಳಿಸಿ, ಯಾರು ಆ ಕೆಲಸಕ್ಕೆ ಅಡ್ಡಿ ಆಗಬಾರದು. ಪ್ರೈಸ್ ದಿ ಲಾರ್ಡ್. ಅರ್ಥಶಾಸ್ತ್ರ, ಮಹಾರಾಜನ ಕೈ ಕೆಳಗಡೆ ಪಾನೀಯವನ್ನ ಒದಗಿಸಿಕೊಡುವಂತ ವ್ಯಕ್ತಿ ಪ್ರಿಯರೇ ಯಾರು? ಈ ನೆಹೆಮೀಯ. ಹಲ್ಲೆಲೂಯಾ. ದೇವರು ಜಯವನ್ನ ಕೊಟ್ಟ. ವಾಕ್ಯ ಹೇಳ್ತಾ ಇದೆ, 52ನೇ ದಿನದಲ್ಲಿ ಕಟ್ಟಿದ್ರು. 12ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದನ್ನ ಪ್ರತಿಷ್ಠೆ ಮಾಡಿದ್ರು, ಓಪನಿಂಗ್ ಅನ್ನ ಕೂಡ ಮಾಡಿದ್ರು ಎಂಬುದಾಗಿ. ದಾನಿಯೇಲನಿಗೆ ಜೀವಿತವೆಲ್ಲ ಜಯ. ಹಲ್ಲೆಲೂಯಾ. ಜಯದ ಮೇಲೆ ಜಯ. ಹಲ್ಲೆಲೂಯಾ. ಒಂದೇ ಜಯ ಬರೋದಕ್ಕೆ ನಾವು ಎಷ್ಟೋ ದಿನಗಳು ಕಾಯ್ದಿರ್ತೀವಿ. ಆದರೆ ದಾನಿಯೇಲನ ಜೀವಿತವೆಲ್ಲ ಜಯ ಜಯ ಜಯ. ಅವನ ಹೆಸರಿನಲ್ಲಿಯೇ ಜಯ. ಘನವಂತನಾಗಿ ದಾನಿಯೇಲನು ಬಾಳಿದನು. ಕಾರಣ ಏನ್ರಿ? ಕಾರಣ ಏನು? ದಾನಿಯೇಲನು ಯಾರಿಗೆ ಮನಸ್ಸು ಕೊಟ್ಟ? ಸೃಷ್ಟಿಕರ್ತನಾದ ದೇವರಿಗೆ. ದೇಶವಲ್ಲದ ದೇಶದಲ್ಲಿ, ಭಾಷೆಯಲ್ಲದ ಭಾಷೆಯನ್ನ ಕಲಿತು, ಸಂಸ್ಕೃತಿ ಗೊತ್ತಿರಲಾರದಂತ ಒಂದು ದೇಶದಲ್ಲಿ ಹೋಗಿ ತನ್ನನ್ನು ತಾನು ಮಲಿನ ಮಾಡಿಕೊಳ್ಳಲಿಲ್ಲ, ಕೆಡಿಸಿಕೊಳ್ಳಲಿಲ್ಲ. ದೇವರಿಗೆ ಪ್ರಾಧಾನ್ಯತೆ ಕೊಟ್ಟ. ದೇವರು ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ, ಮಗದೊಂದು ಸ್ಥಾನಕ್ಕೆ ಉನ್ನತವಾಗಿ ಏನ್ ಮಾಡಿದ್ರು? ದೇವರು ಹೆಚ್ಚಿದ್ರು ಪ್ರಿಯರ ದಾನಿಯೇಲನನ್ನ. ಹಲ್ಲೆಲೂಯಾ. ದಾನಿಯೇಲನು ದೇವರಿಗೆ ವಿಧೇಯನಾಗಿ, ನಂಬಿಗಸ್ತನಾಗಿ, ಮನುಷ್ಯರಿಗೂ ಕೂಡ ವಿಷಯದಲ್ಲಿ ತಪ್ಪಿಲ್ಲದವನಾಗಿ ದಾನಿಯೇಲನು ನಡೆದ. ಹಲ್ಲೆಲೂಯಾ. ಆತನಿಗೆ ಕೂಡ ದೇವರೇನು ಕೊಟ್ರು? ಜಯ ಕೊಟ್ರು. ಸಿಂಹಗಳ ಮಧ್ಯದಲ್ಲಿ ದಾನಿಯೇಲನಿಗೆ ಜಯ. ಹಲ್ಲೆಲೂಯಾ. ಆಜ್ಞೆ ಹೊರಟಲ್ಪಟ್ಟಂತ ಸಮಯದಲ್ಲಿ ಸಿಂಹಗಳ ಮಧ್ಯದಲ್ಲಿ ದಾನಿಯೇಲನಿಗೆ ದೇವರು ಜಯ ಕೊಟ್ರು. ಬೆಂಕಿಯನ್ನ 7ರಷ್ಟು ಹೆಚ್ಚು ಮಾಡಿದಾಗ, ದಾನಿಯೇಲನ ಶಿಷ್ಯರನ್ನ ಹಾಕಿದಾಗ ಅವ್ರಿಗೂ ಕೂಡ ದೇವ್ರು ಏನ್ ಕೊಟ್ರಿ? ಜಯ ಕೊಟ್ರಿ. ಯಾಕಂದ್ರೆ ನಮ್ಮ ದೇವರು ಬಹಿಸುವ ಅಗ್ನಿಯಾಗಿದ್ದಾನೆ. ನಮ್ಮ ದೇವರು ಯೂದ ಗೋತ್ರದ ಸಿಂಹನಾಗಿದ್ದಾನೆ. ಮನುಷ್ಯರು ಅಂದ್ರೆ ತನ್ನ ಭಕ್ತರು ಕಷ್ಟದಲ್ಲಿರುವಾಗ ದೇವರು ಸುಮ್ಮನೆ ನೋಡ್ತಾ ಕುಳಿತುಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಆ ಕಷ್ಟವನ್ನ ಸಹಿಸಿಕೊಳ್ಳುವಂತ ಒಂದು ಶಕ್ತಿಯನ್ನು ನಿನಗೆ ಕೊಡ್ತಾನೆ. ಆತನ ಇಳಿದು ಬಂದ ಆ ಕಷ್ಟದಿಂದ ನಿನ್ನನ್ನ ಪಾರು ಮಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 4ನೇದಾಗಿ ನಾವು ನೋಡಿದ್ವಿ ಏನೆಂಬುದಾಗಿ? ಆಸ್ತಿಯ ವಿಷಯಗಳಲ್ಲಿ ನಿನಗೆ ಜಯ. ಪಿತ್ರಾರ್ಜಿತ ಆಸ್ತಿಗಳನ್ನ ದೇವರು ಪುನಃ ಒದಗಿಸಿಕೊಡ್ತಾನೆ. ಒಂದು ವೇಳೆ ಹೊಲದ ವಿಷಯದಲ್ಲಿ ನಿನಗೆ ಅನ್ಯಾಯ ಆಗಿರ್ಬೋದು, ದೇವರು ಆ ಕಾರ್ಯದಲ್ಲಿ ನ್ಯಾಯವನ್ನ ಒದಗಿಸಿಕೊಡ್ತಾನೆ. ಶುನ್ಯಾಮ್ಯ ಸ್ತ್ರೀಯರು 7 ವರ್ಷಗಳ ಕಾಲ ಬರಗಾಲದಿಂದ ಬೇರೆ ದೇಶಕ್ಕೆ ಹೋದಾಗ ಆಕೆ ಆಸ್ತಿಯನ್ನ ಪುನಃ ಅರಸನ ಏನ್ ಮಾಡಿದ? ಹೇಳಿ, ಕಂಚುಕಿಗೆ ಹೇಳಿದ, ಅಧಿಕಾರಿಗಳಿಗೆ ಹೇಳಿ, ಅಧಿಕಾರಿಗಳು ಯಾರು ಮಾಡ್ತಾ ಇದ್ರು 7 ವರ್ಷಗಳ ಕಾಲ ಅವರಿಂದ ಇಸ್ಕೊಟ್ಟು ಪುನಃ ಆಸ್ತಿಯನ್ನು ಯಾರಿಗೆ ಕೊಟ್ರು? ಆ ಶುನ್ಯಾಮ್ಯ ಸ್ತ್ರೀಯರಿಗೆ
ಕೊಟ್ಟರು ಪ್ರಿಯರೇ. ಹಲ್ಲೆಲೂಯ. ನಿನ್ನ ಜೀವಿತದಲ್ಲಿ ದೇವರು ಏನ್ ಮಾಡ್ತಾನೆ? ಜಯವನ್ನು ಕೊಡ್ತಾನೆ. ನೀನೇನ್ ಮಾಡ್ಬೇಕು? ಜಯವನ್ನು ಹೊಂದಿಕೊಳ್ಬೇಕಾದ್ರೆ ಅರ್ಹತೆಯನ್ನು ಸಂಪಾದನೆ ಮಾಡಿಕೊಳ್ಬೇಕು. ನಂಬಿಕೆ ಉಳ್ಳವನಾಗಿ ನೀನು